ಆರ್ಯ ಹುಟ್ಟಿದ ಮೇಲೆ ನಾನು ಇಲ್ಲಿಗೆ ಶಿಫ್ಟ್ ಆಗಿದ್ದು. ಆಗ ಒಂದು ದೊಡ್ಡ ಹೆಜ್ಜೆ ಅಥವಾ ಒಂದು ದೊಡ್ಡ ನಿರ್ಧಾರ ನಾನು ತಗೊಂಡೆ. ನಾನು ವಾಪಸ್ ಬೆಂಗಳೂರಿಗೆ ಬರಬೇಕು, ಕರ್ನಾಟಕಕ್ಕೆ ಬರಬೇಕು. ಆಮೇಲೆ ಈಗ ಹಂಗನ್ನಿಸ್ತು? ಒಂದು, ನನಗೆ ರಾಜಕೀಯ ಪ್ರವೇಶ ಮಾಡಬೇಕಾಗಿತ್ತು. ಅದಕ್ಕೆ ತುಂಬ ಕಾತುರದಿಂದ ನಾನು ವೇಟ್ ಮಾಡ್ತಾ ಇದ್ದೆ. ಇನ್ನೊಂದು, ಮಗುನ ಬೆಳೆಸಲಿಕ್ಕೆ ನನಗನ್ನಿಸ್ತು ನನಗೆ ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ ಅಂತ. ಅಂದರೆ ಅಜ್ಜ ಅಜ್ಜಿ ಮತ್ತು ನನ್ನ ತಮ್ಮಂದಿರು ಮತ್ತು ರಿಲೇಷನ್ಸ್ ಇದ್ದಿದ್ದ ವಾತಾವರಣದಲ್ಲಿ ಬೆಳೆದ್ರೆ ಬೆಟರ್ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನನಗೆ ಕಂಫರ್ಟ್ ಲೆವೆಲ್ ಆಗ ನಮಗೆ ಅನ್ನಿಸ್ತು ಬೆಂಗಳೂರು ಬೆಟರ್ ಅಂತ. ಮತ್ತು ನನ್ನ ರಾಜಕೀಯ ಜೀವನಕ್ಕೆ ಒಂದು ಶುರು ಕೊಡಲಿಕ್ಕೆ ನನಗೆ ಕರ್ನಾಟಕಕ್ಕೆ ವಾಪಸ್ ಬರಲೇಬೇಕಾಗಿತ್ತು. ಸೊ ನೀವು ರಾಜಕೀಯಕ್ಕೆ ಬರಬೇಕು ಅಂತ ಯಾರು ನಿಮಗೆ ಹುರಿದುಂಬಿಸಿದ್ದು ಫಸ್ಟು, ಮತ್ತೆ ಹೇಗೆ ಅದ್ರ ಬಗ್ಗೆ? ಆ್ಯಕ್ಚುಲಿ ಯಾರೂ ಇಲ್ಲ, ನನ್ನನ್ನು ನಾನೇ ಹುರಿದುಂಬಿಸಿದ್ದು. ಸೆಲ್ಫ್ ಮೋಟಿವೇಶನ್. ಅಂದರೆ ಬೆಳೆದಿದ್ದ ವಾತಾವರಣ ಇತ್ತು ಆ ರೀತಿ. ಬಟ್ ನಮ್ಮ ತಂದೆ ತಾಯಿಗೆ ಯಾವತ್ತೂ ಇಂಟ್ರೆಸ್ಟ್ ಇರಲಿಲ್ಲ ನಾನು ರಾಜಕಾರಣಕ್ಕೆ ಬರಬೇಕು ಅಂತ. ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದು ನಾನು UPSC ಮಾಡಬೇಕು ಅಂತ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡುವಂತ ತುಂಬ ನನಗೆ ತುಂಬ ಪ್ರೆಷರ್ ಮಾಡಿದ್ರು. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಲಿಲ್ಲ, ನಾನು ಲಾ ತಗೊಂಡಿದ್ದೆ ರಾಜಕಾರಣ ಮಾಡಲಿಕ್ಕೆ. ಓಕೆ, ಅಂದರೆ ನಿಮಗೆ ಗೊತ್ತಿತ್ತು ನನಗೆ ಒಂದಲ್ಲ ಒಂದಿನ ರಾಜಕೀಯಕ್ಕೆ ಬಂದೇ ಬರ್ತೀನಿ ಅಂತ? ಹೌದು ಹೌದು, ವೆರಿ ಕ್ಲಿಯರ್. ಬಟ್ ಸಕ್ಸಸ್ ಆಗ್ತೀನೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಬಟ್ ಪ್ರಯತ್ನ ಇದರಲ್ಲೇ ಇದೆ. ನನ್ನ ಗೋಲ್, ನನ್ನ ಗುರಿ ಇದು ಅಂತ ನನಗೆ ತುಂಬ ಚೆನ್ನಾಗಿ ನನಗೆ ಸ್ಪಷ್ಟತೆ ಇತ್ತು, ನನಗೆ ಕ್ಲಾರಿಟಿ ಇತ್ತು. ಬಟ್ ಅದೇ ರಾಜಕಾರಣಕ್ಕೆ ಇದು ನೆಪದಲ್ಲಿ ಬಂದು ಪ್ರವೇಶ ಮಾಡಿದೆ. ಸೊ ನೀವು ಚಿಕ್ಕವರಿದ್ದಾಗ, ಈ ಫೋಟೋದಲ್ಲಿ ನೀವೇನಾ ಇರೋದು? ಹೌದು, ನಾನೇ ನಮ್ಮ ತಾಯಿ ಜೊತೆ ಆಗಿದ್ದೀರಾ ನೋಡಿ. ಇದು ಯಾವ ಟೈಮಲ್ಲಿ ತೆಗ್ದಿದ್ದು ಫೋಟೋ? ಇದು ನನಗೆ ಜಸ್ಟ್ 1 ವರ್ಷ ಅನಿಸುತ್ತೆ. ಈಗ ನಮ್ಮ ತಾಯಿ ಆಗ MLA ಆಗಿದ್ರು. ಆಮೇಲೆ ನಾನು ಹೆಚ್ಚು ಕಡಿಮೆ ಬೆಳೆದಿದ್ದು LH ಅಲ್ಲಿ, ಲೆಜಿಸ್ಲೇಚರ್ಸ್ ಹೋಮ್, LH ಶಾಸಕರ ಭವನ ಇದೆಯಲ್ಲ. ಅಲ್ಲ, ನಾನು ಬೆಳೆದಿದ್ದೆ ಅಲ್ಲಿ, ಹುಟ್ಟಿ ಬೆಳೆದಿದ್ದೆ ಅಲ್ಲಿ. ಸ್ವಲ್ಪ 1983 ವರ್ಗೂ ಅನ್ಸುತ್ತೆ. ನಮ್ಮ ತಾಯಿ ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಈ ಕಡೆ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದು. ಹೌದು ಹೌದು. ಸೊ ಆ ಟೈಮಲ್ಲಿ ಈ ಫೋಟೋ ನಿಮಗೆ ನೆನಪಿದ್ಯಾ? ಏನಾದ್ರು ಬಾಲ್ಯದ ದಿನಗಳೇನಾದ್ರೂ ನೆನಪಿದ್ರೆ ಹೇಳ್ತೀರಾ? ಆ ಟೈಮ್ದು ಬರೀ ಫೋನ್ ಎತ್ತಿದ್ ನೆನಪಿದೆ. ಒಂದು ರೆಡ್ ಫೋನ್ ಇರ್ತಾ ಇತ್ತು ನಮ್ಮ ಹತ್ರ. ಅದನ್ನ ಒಂದು ತುಂಬಾ ಡಯಲ್ ಮಾಡ್ತಾ ಇದ್ದೆ. ಅಂದ್ರೆ ಎಲ್ಲರೂ ಕತೆ ಹೇಳ್ತಾ ಇದ್ರು, ಹಲೋ ಹಲೋ ಅಂತ, ಹಲೋ ಹಲೋ ಅಂತ ಹೇಳ್ತಾ ಇದ್ದೆ ಅಂತ. ಆಮೇಲೆ ಅಲ್ಲಿ ಇದ್ದಿದ್ದ ಸ್ಟಾಫ್, ಶಾಸಕರ ಭವನದಲ್ಲಿ ಸ್ವಲ್ಪ ಲೇಡೀಸ್ ಇರ್ತಾ ಇದ್ರು. ಅವರೆಲ್ಲ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ತುಂಬಾ ನಮ್ಮ ತಾಯಿ ಬಿಟ್ಟು ಹೋಗ್ತಾ ಇದ್ದಾಗ ಅವರು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ಸೊ ನಿಮಗೆ ಅದೇ ಏನ್ ಹೇಳ್ತೀರಾ, ವಾತಾವರಣನೇ ನಿಮ್ಮನ್ನ ಮುಂದೊಮ್ಮೆ ರಾಜಕೀಯ ಬರಕ್ಕೆ ಏನಾದ್ರು ಪ್ರೇರೇಪಿಸ್ತಾ ಹೇಗೆ? ಆ ವಾತಾವರಣ ಅಂದರೆ ಆ್ಯಕ್ಚುಲಿ ನಮ್ಮ ತಾಯಿಯ ಕಾರ್ಯವೈಖರಿ ಅನಿಸುತ್ತೆ. ಅಂದರೆ ಅವ್ರದ್ದು ಒಂದು ಹೆಲ್ಪಿಂಗ್ ನೇಚರ್ ಇತ್ತಲ್ಲ, ಆ ಪಬ್ಲಿಕ್ ಸರ್ವಿಸ್ ಇತ್ತಲ್ಲ, ಅದನ್ನು ನೋಡಿಬಿಟ್ಟು ಅದನ್ನೇ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಅಂದರೆ ಹೆಚ್ಚು ಜನರಿಗೆ ಸಹಾಯ ಮಾಡುವಂಥ ಒಂದು ಕೆಲಸ ಅಥವಾ ಒಂದು ಮಾರ್ಗ ಅಂದರೆ ರಾಜಕಾರಣ ಅಂತ ನನಗೆ ತಿಳಿದಿದ್ದು, ಅಥವಾ ನನ್ನ ವಿವೇಕಕ್ಕೆ ಬಂದಿದ್ದು. ಬೇರೆ ಎಲ್ಲರದ್ದು ಅವ್ರದ್ದೇ ಆದಂಥ ಒಂದು ದೃಷ್ಟಿಕೋನ ಇರುತ್ತೆ. ಬಟ್ ನನ್ನ ದೃಷ್ಟಿಕೋನದಲ್ಲಿ ಇದು ರಾಜಕಾರಣ ವಾಸ್ ದ ಬೆಸ್ಟ್ ಅಂತ. ಈವನ್ ದೋ ನಮ್ಮ ತಂದೆ ತಾಯಿ ಇಲ್ಲ, ನೀನು IAS ಮಾಡು ಅಂತ ಅವರಿಗೆ ಇದಿತ್ತು. ಆಮೇಲೂ ಕೂಡ ನಾನು ಲಾಯರ್ ಆದ್ಮೇಲೂ ನೀನು ಬೇಡ, ಜಾಬ್ ಬಿಡೋದು ಬೇಡ, ರಾಜಕಾರಣನೇ ಬೇಡ ಅಂತ ಇದ್ರು. ಸೊ ನಾನೇ ಒಂಥರ ಫೋರ್ಸ್ಫುಲಿ ಎಂಟ್ರಿ ಮಾಡಿ. ಏನ್ ರೀಸನ್ ರಾಜಕಾರಣ ಬೇಡ ಅಂತ ಯಾಕೆ ಹೇಳ್ತೀವಿ? ಅಂದ್ರೆ ಅದು ತುಂಬಾ ವಾತಾವರಣ ಹೋಗ್ತಾ ಕಷ್ಟಕರವಾದ ವಾತಾವರಣ, ಮತ್ತು ಮಹಿಳೆಯರಿಗೆ ಅವಕಾಶಗಳು ಕಡಿಮೆ, ಇನ್ನೂ ಜಾಸ್ತಿ. ಬಟ್ ಸಾಹಸ ಮೊಟ್ಟಮ್ಮ ಮೇಡಮ್ ಅವರು ಆಲ್ರೆಡಿ ಆಗಿನ ಕಾಲದಲ್ಲೇನೆ ಅಂತ ಸ್ಟ್ರಾಂಗೆಸ್ಟ್ ವುಮನ್, ಅಷ್ಟು ನೇಮು ಫೇಮು ಎಲ್ಲ ಕೆಲಸ ತುಂಬಾ ಆಕ್ಟಿವ್ ಆಗಿದ್ರು. ಅವ್ರು ಯಾಕೆ ನಿಮಗೆ ರಾಜಕಾರಣ ಬೇಡ ಅಂತ? ಅಲ್ಲ, ಯಾರೇ ತಂದೆ ತಾಯಿ ಆದ್ರೇನು ಅವ್ರ ಮಕ್ಕಳಿಗೆ ಸುಲಭವಾದ ಜೀವನ ಸಿಗಲಿ ಅಂತ ಯೋಚನೆ ಮಾಡ್ತಾರೆ ತಾನೆ. ಯಾರು ಅವರು ಅನುಭವಿಸಿದ ಕಷ್ಟ, ಅವ್ರು ಅನುಭವಿಸಿದ ಏನು ಸವಾಲುಗಳು ಮಕ್ಕಳಿಗೆ ಬರಬಾರ್ದು ಅಂತ ಯೋಚನೆ ಮಾಡ್ತಾರಲ್ಲ. ನಮ್ಮ ತಂದೆ ತಾಯಿನೂ ಹಾಗೆ ಇದ್ದಿದ್ದು, ನಮ್ಮ ತಾಯಿನೂ ಕೂಡ. ಯಾಕಂದರೆ ರಾಜಕಾರಣದಲ್ಲಿ ತುಂಬ ಏಳು ಬೀಳುಗಳು, 8 ಚುನಾವಣೆ, ಕಾಂಪಿಟಿಷನ್ ಅಲ್ಲ, 7 ಬೀಳುಗಳು. ಅಂದರೆ 8 ಚುನಾವಣೆ ಎದುರಿಸ್ತವ್ರು ನಮ್ಮ ತಾಯಿ. ಸೊ 8 ಚುನಾವಣೆ ಯಾರು ಮಹಿಳೆಯರು ಕರ್ನಾಟಕದಲ್ಲಿ ಎದುರಿಸಿಲ್ಲ, ನಮ್ಮ ತಾಯಿ ಬಿಟ್ಟು ಅನಿಸುತ್ತೆ ನನಗೆ ತಿಳಿದ ಹಾಗೆ. 8 ಚುನಾವಣೆ ಎದುರಿಸ್ಬಿಟ್ಟು ಅದರಲ್ಲಿ ಸೋಲು ಗೆಲುವು, ಅವ್ರು ಎಷ್ಟೇ ಕೆಲಸ ಮಾಡ್ತಾ ಇದ್ರೇನು ಅದು
ವೋಟಲ್ಲಿ ಪರಿವರ್ತನೆ ಆಗ್ತಾ ಇರಲಿಲ್ಲ ಒಂದೊಂದ್ಸತಿ. ಸೊ ಅದಕ್ಕೆ ಸಾಕಷ್ಟು ಸವಾಲುಗಳು, ಒಂದು ಮಹಿಳೆ ಅಂತ, ಒಂದು ದಲಿತೆ ಅಂತ, ಮತ್ತು ಇಂಟರ್ನಲ್ ರಾಜಕೀಯ ಪೊಲಿಟಿಕಲಿ ನಿಮಗೆ ಅನ್ಸಿದ್ಯಾ ಯಾವಾಗಾದ್ರೂ? ಈಗ ಹೇಳಿದ್ರಲ್ಲ ದಲಿತೆ, ಹಂಗೆಲ್ಲ ಸ್ವಲ್ಪ ಜನರು ಎಷ್ಟೇ ನೀವು ಈಗ ಅಮ್ಮ ಆ ರೀತಿ ಎಲ್ಲ ಮುಂದುವರೆದ್ರು, ಡೆವಲಪ್ ಆದ್ರು, ಆ ಥರದ್ದೇನಾದ್ರು ಆಫ್ಕೋರ್ಸ್ ಅದು ಖಂಡಿತ ಇತ್ತು, ಖಂಡಿತ. ನನಗೆ ಟಿಕೆಟ್ ಅಂದರೆ ನಾನು ಟಿಕೆಟ್ ಆಕಾಂಕ್ಷಿ ಆಗಿದ್ದಾಗ 2023 ಚುನಾವಣೆ ಹತ್ತಿರ ಬರ್ತಾ ಬರ್ತಾ ನನಗೆ ತುಂಬ ವಿರೋಧ ಸೃಷ್ಟಿಯಾಯಿತು ಕ್ಷೇತ್ರದಲ್ಲಿ, ಅತಿಯಾದ ವಿರೋಧ ಸೃಷ್ಟಿಯಾಯಿತು ನಮ್ಮ ಪಾರ್ಟಿಯವರಿಂದನೇ. ಆಗ ಆ ಟೈಮಲ್ಲಿ ಅಂದರೆ ನನ್ನ ಹಾವಭಾವ, ನನ್ನ ನಡವಳಿಕೆ, ಯಾಕಂದರೆ ನಾನು ಇಷ್ಟು ವರ್ಷಗಳು ಹೊರಗಡೆ ಇದ್ದು ಬಂದು ಏಕ್ದಮ್ ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ನನ್ನನ್ನು ಸ್ವಲ್ಪ ಸ್ವೀಕಾರ ಮಾಡೋದು ಜನರು ನನ್ನನ್ನು ತುಂಬ ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿದ್ರು. ಆದರೆ ಪೊಲಿಟಿಕಲ್ ಪಾರ್ಟಿಯಲ್ಲಿ ಪಕ್ಷದೊಳಗಡೆ ಸ್ವೀಕಾರ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಯಾಕಂದರೆ ನಾನು ಸ್ವಲ್ಪ ಜೋರು, ಸ್ವಲ್ಪ ಅಗ್ರೆಸಿವ್ ಆ ಥರ ಎಲ್ಲ ಬಂದಾಗ ಆಗ ನೀವು ಯಾವ ರೀತಿ ಒಂದು ಮಹಿಳೆ, ಯಾವ ರೀತಿ ಒಂದು ದಲಿತೆ, ಅದನ್ನೆಲ್ಲ ಸ್ವಲ್ಪ ನಿಮಗೆ ತಾಗಿಸ್ತಾರೆ, ನಿಮಗೆ ಹರ್ಟ್ ಮಾಡೋ ಥರ ಮಾತಾಡ್ತಾರೆ. ಸೊ ನಂದು ಹೊರಗಡೆ ನಾನು ಬೆಂಗಳೂರಲ್ಲಿ ಅಥವಾ ಬಾಂಬೆಲಿ ಇದ್ದಿದ್ದು ನನ್ನ ಜೀವನ ಶೈಲಿ ಬಗ್ಗೆ ಕಾಮೆಂಟ್ಸು, ನನ್ನ ಬಟ್ಟೆ ಬಗ್ಗೆ ಕಾಮೆಂಟ್ಸು, ಮತ್ತು ಅಂದರೆ ದಲಿತೆ ಆಗಿ ಈಗಲೇ ಇಷ್ಟು ದೊಡ್ಡ ಗಾಡಿಯಲ್ಲಿ ಓಡಾಡ್ತಾರೆ. ನೀವು ಅದೇ ಒಂದು ಪಾರ್ಟಿದು ರಿಲೇಟೆಡ್ ಒಂದು ಎಲ್ಲ ಕಾಮೆಂಟ್ ಆಗಿತ್ತು ಅನ್ಸತ್ತಲ್ಲ? ಇಲ್ಲ, ಬರೀ ಜಸ್ಟ್ ಅದಲ್ಲ, ಅದು 6 ತಿಂಗಳ ಸತತವಾಗಿ ನಡೀತು ನನಗೆ ಟಿಕೆಟ್ ಸಿಗಬಾರ್ದು ಅಂತ. ನಮ್ಮ ಪಕ್ಷದವರೇ, ನಮ್ಮ ಮುಖಂಡರುಗಳೇ ನನಗೆ ವಿರೋಧ ಮಾಡಿದ್ರು, ತುಂಬಾ ಕಡೆ ಸಭೆಗಳು ಮಾಡಿದ್ರು, ನನ್ನ ಬಗ್ಗೆ ತುಂಬ ಕೀಳಾಗೂ ಮಾತಾಡಿದ್ರು, ನನ್ನ ಜೀವನದ ಬಗ್ಗೆ, ನಾನಿರೋ ನನ್ನ ಹಾವಭಾವ ಎಲ್ಲದ್ರ ಬಗ್ಗೆ. ಫ್ಯಾಷನಬಲ್ ಆಗಿದ್ದೀರಾ ಅಂತ ಎಲ್ಲ ಅದು. ಸೊ ಇನ್ನೂ ನಮ್ಮ ಸಮಾಜ, ನಮ್ಮ ಭಾರತದ ಸಮಾಜದಲ್ಲಿ ಈ ಮಹಿಳೆಯರನ್ನ ಸ್ವೀಕಾರ ಮಾಡೋದು ಈ ಥರ ರಾಜಕಾರಣದಲ್ಲಿ ಇನ್ನೂ ಸ್ವಲ್ಪ ಕಷ್ಟ. ಅಂದರೆ ಫುಲ್ಲಿ ತುಂಬ ಕಷ್ಟ ಇದೆ ಅಂತ ಹೇಳೋದಿಲ್ಲ, ಬಟ್ ಪುರುಷ ಪ್ರಧಾನ ಸಮಾಜ, ಅದರಲ್ಲಿ ಮಹಿಳೆಯರು ನಮ್ಮ ಮೇಲೆ ಕೂತು ಇದು ಅಧಿಕಾರ ಚಲಾಯಿಸ್ತಾರೆ ಅಂದರೆ ಒಂದು ಸ್ವಲ್ಪ ಇದ್ದೇ ಇರುತ್ತಲ್ಲ, ಘರ್ಷಣೆ ಇದ್ದೇ ಇರುತ್ತೆ. ಪ್ರಧಾನ ಸಮಾಜ ಅನ್ನೋದನ್ನ ಒಪ್ಕೋತೀರಾ? ಆಫ್ಕೋರ್ಸ್ ಅದು ಒಪ್ಕೊಳ್ಳೇಬೇಕು. ಈಗ ಏನು ಬೇಡ, 224 ಕ್ಷೇತ್ರಗಳಲ್ಲಿ ಬರೀ 11 ಜನ ಮಹಿಳೆಯರು ಮಾತ್ರ ಇರೋದು MLAಗಳು, ಶಾಸಕರು. ಅದರಿಂದ ಏನು ಸಾಬೀತಾಗುತ್ತೆ? ಎಕ್ಸಾಂಪಲ್ ಬರೀ ನಂಬರ್ಸ್ ತಗೊಂಡ್ರೆ ಸಾಕಲ್ವಾ? ಈಗ ನಿಮ್ಮ ಆಫೀಸೇ ತಗೊಳ್ಳಿ, ಅದರಲ್ಲಿ ಎಷ್ಟು ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ಟಾಪ್ ಪೋಸ್ಟ್ ಅಲ್ಲಿ ಇದ್ದಾರೆ ಮಹಿಳೆಯರು, ಎಷ್ಟು ಜನ ಕೆಳಮಟ್ಟದಲ್ಲಿದ್ದಾರೆ. ದೀಸ್ ಆರ್ ಆಲ್ ಉದಾಹರಣೆ, ಅದೇ ಎಕ್ಸಾಂಪಲ್ಸ್. ಅದರಿಂದನೇ ಗೊತ್ತಾಗುತ್ತೆ ಪುರುಷ ಪ್ರಧಾನ ಸಮಾಜ ಅಂತ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ಹೆಣ್ಮಕ್ಳು PUC ವರ್ಗೂ ಚೆನ್ನಾಗಿ ಓದ್ತಾರೆ, ಇನ್ಫ್ಯಾಕ್ಟ್ ಅವರೇ ಜಾಸ್ತಿ ರ್ಯಾಂಕ್ ಹೋಲ್ಡರ್ಸು. ಬಟ್ ಹೋಗ್ತಾ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿ, MBBS ಇಂಜಿನಿಯರಿಂಗು ಅದು ಇದು ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಕಂಪ್ಲೀಟ್ ಮಾಡಿ ಮತ್ತೆ ಕೆಲ್ಸಕ್ಕೆ ಬರೋರು ಎಷ್ಟು ಜನ? ಹೌದು. ಸೊ ಅಲ್ವಾ, ಅದಕ್ಕೆ ಪುರುಷ ಪ್ರಧಾನ ಸಮಾಜ. ಇನ್ನು ಅದು ಆಕ್ಸೆಪ್ಟೆನ್ಸ್ ಬಂದಿಲ್ಲ ಅಂದ್ರೆ ಸಮವಾಗಿ ಈವನ್ 45-60 ಅಥವಾ 50-50 ಅಂತೂ ಬರೋಕ್ಕಿನ್ನೂ ಸಮಯ ಇದೆ. ಅಷ್ಟೇ ಜನ ಮಹಿಳೆಯರು ಕೆಲಸ ಮಾಡಬೇಕು, ಅಷ್ಟೇ ಜನ ಗಂಡಸರು ಕೆಲಸ ಮಾಡುವಂತ ಸಮಾಜ ಬಂದಾಗ ತಾನೇ ಈಕ್ವಾಲಿಟಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ. ಈಕ್ವಾಲಿಟಿ ಬಂದಿಲ್ಲ ನಿಮ್ಮ ಪ್ರಕಾರ? ಇಲ್ಲ, ಬಂದಿಲ್ಲ, ನಾಟ್ ಅಟ್ ಆಲ್. ಸ್ವಲ್ಪ ಮನೆಗಳಲ್ಲಿ ಸ್ವಲ್ಪ ಇದರಲ್ಲಿ ವಾತಾವರಣದಲ್ಲಿ ಇರಬಹುದು, ಬಟ್ ಹೆಚ್ಚು ಮಾತ್ರದಲ್ಲಿ ಇದೆಯಾ ಅಂತ ಕೇಳಿದ್ರೆ ಅದು ಸುಳ್ಳು. ಇಲ್ಲ. ಓಕೆ. ನಾವೀಗ ಮತ್ತೆ ನಿಮ್ಮ ಒಂದ್ ಸ್ವಲ್ಪ ಬಾಲ್ಯದಕ್ಕೆ ಒಂದ್ ಸ್ವಲ್ಪ ಹೋಗೋಣ. ಹೇಗಿತ್ತು ನಿಮ್ಮ ಎಜುಕೇಶನ್ ಎಲ್ಲ ಬ್ರೀಫ್ ಆಗಿ? ಹೇಗಿತ್ತು, ನೀವು ಎಲ್ಲಿ ಓದಿದ್ದು? ಚಿಕ್ಕ ಇದರಿಂದ ಬ್ರೀಫ್ ಆಗಿ ಹೇಳಿ. ನಾನು ಮೂಡಿಗೆರೆಯಲ್ಲೇ ಓದಿದ್ದು ಆಕ್ಚುಲಿ. 1ನೇ ಕ್ಲಾಸಿಂದ ಅಂದರೆ ನರ್ಸರಿಯಿಂದ 4ನೇ ಕ್ಲಾಸ್ವರೆಗೂ ಮೂಡಿಗೆರೆಯಲ್ಲೇ ಓದಿದ್ದು, ನಳಂದ ಶಾಲೆ ಅಂತ. ಆಕ್ಚುಲಿ ನಾನು 2nd ಬ್ಯಾಚು ಆ ಶಾಲೆದು. ಸೊ ಈಗಲೂ ಅದು ಶಾಲೆ ಇದೆ, ಚೆನ್ನಾಗಿ ನಡೀತಾ ಇದೆ. ಅದು ಫಸ್ಟ್ ಇಂಗ್ಲಿಷ್ ಮೀಡಿಯಂ ಶಾಲೆ ಆ್ಯಕ್ಚುಲಿ ಮೂಡಿಗೆರೆಯಲ್ಲಿ. ಆಮೇಲೆ 4ನೇ ಕ್ಲಾಸಲ್ಲಿ ಯಾವತ್ತೋ ಒಂದು ದಿವಸ ಒಂದು ಫಂಕ್ಷನ್ ನಡೀತಾ ಇತ್ತು. ನಮ್ಮಮ್ಮ ನಾನು ಇಂಗ್ಲೀಷ್ ಕೇಳಿಬಿಟ್ಟು ಇಲ್ಲಿ ಓದಿಸಿದ್ರೆ ಮುಂದುವರಿಯೋದಿಲ್ಲ ಸರಿಯಾಗಿ ಅಂತ ಹೇಳಿ ಮಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ರು. ಮತ್ತು 3 ವರ್ಷ ಮಂಗಳೂರಲ್ಲಿ ಓದಿದೆ. ಅಲ್ಲಿ 1 ವರ್ಷ ರಿಲೇಟಿವ್ಸ್ ಮನೇಲಿದ್ದೆ, ಮತ್ತು 2 ವರ್ಷ ಇದರಲ್ಲಿ ಇದ್ದು ಬ್ರಹ್ಮಾವರದಲ್ಲಿ ಬೋರ್ಡಿಂಗ್ ಸ್ಕೂಲಲ್ಲಿದ್ದು. ಆಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ 7th ಇಂದ ನಾನು ಓದ್ಲಿಕ್ಕೆ ಶುರು ಮಾಡಿದೆ. ಮತ್ತೆ ಅಲ್ಲಿಂದ ಬೆಂಗಳೂರಿಂದ
ನೆಕ್ಸ್ಟ್ ಅಮೆರಿಕಾಗೆ ಹೋಗಿದ್ದು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ. ಅದೇ ಅಲ್ಲಿ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ಸ್ ಗರ್ಲ್ಸ್ ಹೈಸ್ಕೂಲ್ ಅಂತ ಬೆಂಗಳೂರಲ್ಲಿ, ಅದು ನನಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಕೊಡ್ತು. ಅಂದರೆ ಇಂಗ್ಲೀಷಲ್ಲಿ ಮತ್ತು ಮುಂದಿನ ಜೀವನದ ಒಂದು ಶೈಲಿಗೆ ಅಂದರೆ ಒಂದು ರೀತಿ ಮಾರ್ಗ ಆಯಿತು ಅದು. ಅದಾದಮೇಲೆ 2 ವರ್ಷ ಮೌಂಟ್ ಕಾರ್ಮೆಲ್ಸಲ್ಲಿ PUC ಓದಿದೆ. ಆಮೇಲೆ ನಾನು ನ್ಯಾಷನಲ್ ಲಾ ಸ್ಕೂಲ್ ಎಕ್ಸಾಮ್ ಬರೆದುಬಿಟ್ಟು ನ್ಯಾಷನಲ್ ಲಾ ಸ್ಕೂಲಿಗೆ ನನ್ನ ದಾಖಲೆ ಆಯಿತು. ಅಲ್ಲಿ ಹೋದ್ಮೇಲೆ ಅಲ್ಲಿ ಓದಿ ಮತ್ತೆ ನಾನು ಅಮೆರಿಕಾಗೆ ಹೋದೆ. ಆಮೇಲೆ ಬಂದು ಕೆಲಸ ಶುರು ಮಾಡಿಕೊಂಡೆ. ಅದೇ ನನ್ನ ಎಜುಕೇಷನ್. ನಿಮ್ಮ ಇದು ಎಜುಕೇಷನ್ ಡೀಟೇಲ್ಸು. ಸೊ ಫ್ಯಾಮಿಲಿಯಲ್ಲಿ ಹೇಗಿತ್ತು ಬಾಂಡಿಂಗ್ ನಿಮ್ಗಳದ್ದು? ಸೊ ನಾವೆಲ್ಲರೂ ಒಟ್ಟಾಗೆ ಬೆಳೆದಿದ್ದು. ನನ್ನ ತಮ್ಮಂದಿರು ಸಖತ್ ಜಗಳ ಮಾಡ್ತಾ ಇದ್ರು ಅವರು ಇಬ್ರು ಮಧ್ಯದಲ್ಲಿ. ತುಂಬಾ ಅಲ್ಲಿ ಇಲ್ಲಿ ಓಡಾಡೋದು ಅಲ್ಲೇದು. ನಮ್ಮ ತಾಯಿ ಅಂತೂ ನೀನ್ ರೆಸ್ಪಾನ್ಸಿಬಲ್, ನೀನ್ ಜವಾಬ್ದಾರಿ ಅಂತ ನನಗೆ. ಆದ್ರೆ ಬಟ್ ನಂಗೆ ಅವರಿಬ್ರು ಟ್ವಿನ್ಸ್. ಆದ್ರೆ ಅವರಿಬ್ರು ಜವಾಬ್ದಾರಿ ತಗೊಳಕ್ ನಂಗೆ ಬರ್ತಾ ಇರ್ಲಿಲ್ಲ. ನಂದೇ ಆಟ, ನಂದೇ ಇದು. ಸುಮಾರು ಏನೇನೋ ಇನ್ಸಿಡೆಂಟ್ ಆಗಿದೆ. ನನ್ನ ತಮ್ಮ ಒಂದ್ಸತಿ ಪೂರ್ತಿ ಡಾಂಬರ್ ಎಲ್ಲ ಅಂಟ್ಕೊಂಡ್ಬಿಟ್ಟಿದ್ದ, ಒಂದ್ಸತಿ ನನ್ನ ತಮ್ಮ ಕಳೆದು ಹೋಗಿದ್ದ. ಸುಮಾರು ಏನೇನೋ ಇನ್ಸಿಡೆಂಟ್ಸ್ ಆಯ್ತು. ಆದ್ರೆ ಆಗ್ಲೇ ನಮ್ಮ ತಾಯಿ ನನಗೆ ಹೇಳ್ತಾ ಇದ್ರು, ನೀನ್ ರೆಸ್ಪಾನ್ಸಿಬಲ್, ನಿನ್ ಜವಾಬ್ದಾರಿ. ಸೊ ರೆಸ್ಪಾನ್ಸಿಬಿಲಿಟಿ ಒಂದ್ ರೀತಿ ಹೇಳಿ 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 ಆಗ್ಲೇ ಅಂದ್ರೆ ತಲೆ ಒಳಗಡೆ ಆಗ್ಲೇ ಬಂದ್ಬಿಟ್ಟಿತ್ತು ಅನ್ಸುತ್ತೆ. ಬಟ್ ಕ್ಲೋಸ್ ಆಗೇ ಬೆಳೆದ್ವು. ಅಂದ್ರೆ ಯಾವತ್ತು ರಜಕ್ಕೆಲ್ಲ ಬಂದಾಗ ಒಟ್ಟಿಗೆನೆ ಓಡಾಡೋದು, ಹೋಗೋದು. ಬೋರ್ಡಿಂಗ್ ಅಲ್ಲಿ ಇದ್ರ ಎಲ್ರು ಬೋರ್ಡಿಂಗ್ ರಜಾ ಇದ್ದಾಗ 1-2 months ಮನೆಗೆ ಬರ್ತಾ ಇದ್ವು. ಮತ್ ಮಧ್ಯದಲ್ಲಿ ದಸರಾ ಹಬ್ಬದಲ್ಲಿ ಬರ್ತಾ ಇದ್ವು. ಆ ತರ. ಮತ್ತೆ ಅಜ್ಜಿ ಮನೆಗೆ ನಮ್ ತಂದೆ ಊರು ಕೀಲಾರ, ಮಂಡ್ಯ, ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವು. ಆಗೆಲ್ಲ ನೀರಲ್ಲೆಲ್ಲ ತೇಲಾಡಿ ಕಬ್ಬೆಲ್ಲ ತಿಂದು. ಸೊ ಅಜ್ಜಿ ಮನೆ ಎಲ್ಲ ಹೋಗ್ತಾ ಹಾ, ತುಂಬಾ ಅಜ್ಜಿ ಮನೆಗೆ ಹೋಗ್ತಾನೆ ಇದ್ವು. ಒಂದ್ 15 ರಿಂದ 20 ದಿನ ಮಂಡ್ಯದಲ್ಲಿ ಇರ್ತಾ ಇದ್ವು ನಾವು. ಅದು ಒಂಥರ ನಮಗೆ ಕಡ್ಡಾಯವಾಗಿ ನಮ್ಮ ತಂದೆ ಇಲ್ಲ, ಕಲಿಬೇಕು ನಿಮ್ಗೆ ಹಳ್ಳಿ ವಾತಾವರಣ ಏನು ಅಂತ ಕಳಿಸ್ಕೊಡ್ತಾ ಇದ್ರು. ಸೊ 3 ಜನನು ಒಟ್ಟಾಗೆ ಬೆಳೆದಿದ್ದು ಹೆಚ್ಚು ಕಡಿಮೆ. ದಿನನಿತ್ಯ ಸಂಪರ್ಕ ಇಲ್ದಿದ್ರೇನು ಒಂದು ಭಾವನೆಯ ಅಂದ್ರೆ ಜವಾಬ್ದಾರಿ ಭಾವನೆ. ಮಿಸ್ ಮಾಡ್ಕೊಳ್ತಿದ್ರಿ ಆಗೆಲ್ಲ ನೀವು ಫ್ಯಾಮಿಲಿ ಬಾಂಡಿಂಗ್? ಈಗ ಬೋರ್ಡಿಂಗ್ ಹೋಗ್ತಾ ಇದ್ರಿ, ಮತ್ ವಾಪಸ್ ಹೋಗ್ಬೇಕಾದ್ರೆ ಆಗ ಅದೇ ಒಂಥರ ಹೊಟ್ಟೆಲಿ ಒಂಥರ ಹಿಂಸೆ ಆಗೋದು, ಮನೆ ಬಿಟ್ಟು ಹೋಗ್ಬೇಕು ಅಂತ. ಬಟ್ ಅಂದ್ರೆ ಆಗ ಪರಿಸ್ಥಿತಿ ಆ ಥರ ಇತ್ತು ನಮ್ಮ ತಂದೆ ತಾಯಿದು. ಅವರು ನಮ್ಮನ್ನ ಇಲ್ಲಿಟ್ಟು ನಮ್ಗೆ ಈ ಥರ ಓದಲಿಕ್ಕೆ ವಾತಾವರಣ ಸೃಷ್ಟಿ ಆಗ್ತಾ ಇರಲಿಲ್ಲ. ಅವರು ಇಬ್ರು ಕೆಲಸ ಮಾಡ್ತಿರೋದ್ರಿಂದ ನಮ್ಗೆ ಈ ಥರ ಹಾಸ್ಟೆಲಲ್ಲಿ ಬೆಳೆದಿದ್ದೇ ಒಳ್ಳೇದಾಯಿತು. ಅಂದರೆ ಇಂಡಿಪೆಂಡೆಂಟ್ ನಾವೆಲ್ಲ ಒಂಥರ ನಮ್ಮಲ್ಲಿ ಕ್ಲೋಸ್ನೆಸ್ ಇದ್ರೇನು ನಮಗೆ ಎಷ್ಟು ಸ್ವತಂತ್ರವಾಗಿರ್ಬೇಕೋ ಅಷ್ಟು ಸ್ವತಂತ್ರವಾಗಿರ್ಲಿಕ್ಕೂ ಬರುತ್ತೆ. ಅಂದ್ರೆ ಮುಂಚೆಯಿಂದಾನೇ ನಿಮಗೆ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ಬಿಟ್ರು. ಹೌದು. ಸೊ ನಮ್ಮಲ್ಲಿ ನಾವು ದಿನನಿತ್ಯ ಮಾತಾಡೋದಿಲ್ಲ, ಬಟ್ ಒಬ್ರಿಗೆ ಇನ್ನೊಬ್ರು ಅವಶ್ಯಕತೆ ಇದ್ದಾಗ ವಿ ಆರ್ ದೇರ್. ನಾವು ಖಂಡಿತ ಇದ್ದೇ ಗೆಟ್ ಟುಗೆದರ್, ಫ್ಯಾಮಿಲಿ ಫಂಕ್ಷನ್ಸ್, ಎಲ್ಲದೂ. ಯಾವ್ದಾದ್ರು ಬ್ಯೂಟಿಫುಲ್ ಮೆಮೊರೀಸ್ ಇದೆಯಾ ಫ್ಯಾಮಿಲಿ? ಅದೇ ನನ್ನ ಮದುವೆಯಲ್ಲಿ ಎಲ್ಲರೂ ಆ ಮಟ್ಟಕ್ಕೆ ಓಡಾಡಿದ್ದು ತುಂಬ. ಅಂದರೆ ಅಷ್ಟು ಇಂಟ್ರೆಸ್ಟ್ ತಗೊಂಡು, ಆಮೇಲೆ ಎಲ್ಲರ ಮದುವೆಯಲ್ಲಿ 3 ಜನದ ಮದುವೆಯಲ್ಲಿ ನಾವು ಅಷ್ಟೇ ರೀತಿಯಲ್ಲಿ ಭಾಗವಹಿಸಿದ್ವಿ. ಬಟ್ ನನ್ನ ಮದುವೆ ಒಂಥರ ವಿಶೇಷವಾಗಿತ್ತಲ್ಲ, ಬಿಕಾಸ್ ನಾನು ಉತ್ತರ ಭಾರತದವ್ರನ್ನ ಮದುವೆ ಮಾಡ್ಕೊಂಡಾಗ ಅದು ಒಂಥರ ನಮಗೆ ಚಾಲೆಂಜು, ಯಾವ ರೀತಿ ಅದನ್ನ ಮಾಡಬೇಕು ಅಂತ. ಹೊಸದು, ಹೌದು. ಆಮೇಲೆ ನನ್ನ ಮಗಳು ಹುಟ್ಟಾಗ, ಬಿಕಾಸ್ ಫಸ್ಟ್ ಇದು ಮೊಮ್ಮಗಳಲ್ವಾ, ಆಮೇಲೆ ನಮ್ಮ ಮನೆಗೂ ನನ್ನ ತಮ್ಮಂದಿರಿಗೂ ಫಸ್ಟ್ ಇದು. ಸೊ ಅದರಿಂದ ಅದೆಲ್ಲ ನಾವು ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಕ್ಲೋಸ್ ಇದರಲ್ಲಿ. ಈಗಲೂ ಯಾವುದಾದ್ರೂ ಸಮಯ ಮನೇಲಿ ನಾನು ಏನಾದರೂ ಡಿನ್ನರ್ ಹೋಸ್ಟ್ ಮಾಡಿದರೆ, ಅವ್ರ ಮನೇಲಿ ಏನಾದರೂ ಡಿನ್ನರ್ ಹೋಸ್ಟ್ ಮಾಡಿದಾಗ ತುಂಬ ಆವಾಗ ಅಲ್ಲ, ಬಟ್ ವಿಶೇಷವಾಗಿ ಯಾವಾಗಾದರೂ ಸೇರಿದಾಗ ಇದು ಮಾಡ್ತೀವಿ, ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಈಗ ನಮ್ಮ ತಂದೆದು ರೀಸೆಂಟಾಗಿ ಆಪರೇಷನ್ ಆಯಿತು, ಓಪನ್ ಹಾರ್ಟ್ ಸರ್ಜರಿ. ಎಲ್ಲರೂ ಇದ್ದೇ ಇರ್ತೀವಿ, ನಮ್ದೆಲ್ಲ ಜವಾಬ್ದಾರಿನ ಅದ್ರ ತಕ್ಕನಾಗಿ ನಿಭಾಯಿಸ್ತೀವಿ. ಆ ಥರ ನಮಗೆ ಇದಿದೆ, ಏನು ಹೇಳ್ತೀವಿ, ಕ್ಲೋಸ್ನೆಸ್ ಇದೆ. ಬಟ್ ಆದರೆ ದಿನನಿತ್ಯ ಅದು ಇದಕ್ಕೆ ಅಂತ ನಾವು ಯಾರೂ ಇಲ್ಲ, ಬಿಕಾಸ್ ನಮ್ದೆಲ್ಲರದು ಬ್ಯುಸಿ ಲೈಫ್. ದೇವ್ರ ರೂಮು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಸೊ ನೀವು ಸ್ಪಿರಿಚುವಲ್ ಆಗಿದ್ದೀರಾ, ಪೂಜೆ ಮಾಡ್ತೀರಾ? ತುಂಬಾ ಜಾಸ್ತಿ, ಅತಿಯಾದ ನಂಬಿಕೆ ದೇವ್ರ ಮೇಲೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.